ಕ್ಲಿನಿಕಲ್ಸ್ BGS ಫೋರ್ಟಿಸ್ ಹಾಸ್ಪಿಟಲ್. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಮಿನಿಮಲ್ ಆ್ಯಕ್ಸೆಸ್ ಸ್ಪೈನ್ ಸರ್ಜರಿ ಅಂತಂದರೆ ಏನು ಅಂತ ಅವೇರ್ನೆಸ್ ಮೂಡಿಸೋದಕ್ಕೆ. ಸೊ ಸ್ಪೈನ್ ಸರ್ಜರಿ ದೆರ್ ಇಸ್ ಎ ಮಿತ್ ಏನಂದರೆ ಸ್ಪೈನ್ ಸರ್ಜರಿ ಆದರೆ ಕಷ್ಟ, ಮುಂದೆ ಕೆಲಸ ಮಾಡೋದಕ್ಕೆ ಕಷ್ಟ, ಇಲ್ಲ ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಇಲ್ಲ ಕೈ ಕಾಲು ವೀಕ್ ಆಗುತ್ತೆ ಅಂತ. ಸೊ ಆ ಥರ ಏನಿಲ್ಲ. ಈಗ ಅಡ್ವಾನ್ಸ್ಮೆಂಟ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ತುಂಬ ಇರೋದ್ರಿಂದ ಸೊ ಸಣ್ಣ ಹೋಲಲ್ಲಿ ಕೀ ಹೋಲ್ ಸರ್ಜರೀಸ್ ಅಂತ ಹೇಳ್ತೀವಿ. ಸೊ ಅದರಿಂದನೂ ಎನಿ ಸ್ಪೈನ್ ಡಿಸೀಸಸ್ನ ಸೊ ಟ್ರೀಟ್ ಮಾಡ್ಬೋದಾಗಿದೆ. ಸೊ ಅದು ಅವೇರ್ನೆಸ್ಸು ಮಾಡೋದಕ್ಕೋಸ್ಕರ, ಮೂಡಿಸೋದಕ್ಕೋಸ್ಕರ ಸೊ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ಸಕ್ಸಸ್ ರೇಟ್ 100% ಸಕ್ಸಸ್ ರೇಟ್ಸ್ ಆರ್ ದೇರ್. ಎಷ್ಟು ಮಾಡಿದ್ದಾರೆ? ಸೊ ಮೋರ್ ದೆನ್ 500 ಸರ್ಜರೀಸ್ ವಿ ಹ್ಯಾವ್ ಡನ್ ಅಟ್ BGS ಕ್ಲಿನಿಕಲ್ಸ್ ಹಾಸ್ಪಿಟಲ್. ಸೊ ಅದಕ್ಕೆ ಸೋಡಿಯಂ ಲೆವೆಲ್ ಕಡಿಮೆ ಆದ್ದರಿಂದ ನಾನೇ ಕಾರ್ ಡ್ರೈವ್ ಮಾಡ್ತಿರೋದ್ರಿಂದ ಏನಾಯಿತು, ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟಲ್ಲಿ ನನಗೆ ಆ್ಯಕ್ಚುಲಿ ಒಂದು 5-6 ಪಟ್ಟಿ ಹೊಡೆದು ಕಾರು. ಅವಾಗ ಹಿಂದೆ ಸರ್ವಿಕಲ್ ಸ್ಪೈನ್ ಅಂತ ಇತ್ತು. ಸರ್ವಿಕಲ್ ಸ್ಪೈನ್ ಡ್ಯಾಮೇಜ್ ಆಗಿ ಅದರ ಡಿಸ್ಕ್ ಮೆಂಬ್ರೇನ್ ಏನಿತ್ತು ಕಟ್ ಆಯಿತು. ಕಟ್ ಆದ ತಕ್ಷಣ ಏನಾಯಿತು ಅಂದರೆ ನನಗೆ ಆಲ್ರೆಡಿ ಕಿಡ್ನಿ ಪೇಷಂಟ್ ಆದ್ದರಿಂದ ನನಗೆ ಅಲ್ಲಿ ಕಾವೇರಿ ನರ್ಸಿಂಗ್ ಹೋಮ್ನಲ್ಲಿ ಫಸ್ಟ್ ಏಡ್ ಮಾಡಿದ್ರು. ಮತ್ತು ನಮ್ಮ ಸಿಸ್ಟರ್ ಬಂದು ಈಗ ಆಲ್ರೆಡಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಇವ್ರಿಗೆ ಏನೇ ಅಲರ್ಜಿಸ್ಟಿಕ್ ಆಗಲಿ ಅಥವಾ ಬೇರೆ ಪೇನ್ ಕಿಲ್ಲರ್ ಆಗಲಿ ಕೊಡ್ಲಿಕ್ಕಾಗಲ್ಲ. ಇಮಿಡಿಯೇಟ್ಲಿ BGSಗೆ ನವೀನ್ ಸರ್ಗೆ ಮತ್ತು ಇಲ್ಲಿ ಅನಿಲ್ ಸರ್ ಇದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿ ಅಂತೇಳಿ ಕಾಲ್ ಮಾಡಿದಾಗ ಸರಿ ಇಲ್ಲೇ ಕರ್ಕೊಂಡ್ಬಂದು ಪೇಷಂಟ್ನ ನಾವು ಟ್ರೀಟ್ ಮಾಡ್ತೀವಿ ಅಂತೇಳಿ ಈಗ ಬಂದ ತಕ್ಷಣ ವೆರಿ ಇಮಿಡಿಯೇಟ್ಲಿ ನವೀನ್ ಸರ್ ಎಲ್ಲ ಸೇರಿ ACDF ಸರ್ಜರಿ ಮಾಡಿದ್ರು. ACDFನಲ್ಲಿ ನನಗೆ ನೆಕ್ ಹತ್ರ ಸರ್ಜರಿ ಮಾಡಿದ್ದಾರೆ ಮತ್ತು ಇಲ್ಲಿ ಹೆಡ್ ಹತ್ರ ಡ್ಯಾಮೇಜ್ ಆಗಿತ್ತು. ಇದನ್ನು ರೆಕ್ಟಿಫೈ ಮಾಡಿ ಕರೆಕ್ಟ್ ಮಾಡಿ ಮಾಡಿದ್ರು. ಆ್ಯಕ್ಚುಲಿ ಐ ಲಾಸ್ಟ್ ಮೈ ಮೆಮೊರಿ. ಒಂದು 2-3 ಡೇಸ್ ನನಗೆ ಸರಿಯಾಗಿ